ಹಲೋ. ಹಲೋ, ಯಾರು? ಸರ್ ಗುಡ್ ಆಫ್ಟರ್ನೂನ್ ಸರ್. ಹೇಳಿ, ಯಾರು? ಅರಸು ಅಂತ, ಪತ್ರಕರ್ತರು. ಹಾಂ, ನಮಸ್ಕಾರ. ನಮಸ್ಕಾರ, ಹೇಳಿ. ನಮಸ್ತೆ ಸರ್. ಸರ್ ಅದೇ ನಿಮಗೆ ವಿಡಿಯೋ ಕಳಿಸಿದೆ ಬೆಳಗ್ಗೆ 9:50 ಅನ್ಕೊಳ್ತೀನಿ. ಹಾಂ, ನೋಡಿ ಮಾತಾಡಿದೆ ಡಾಕ್ಟರ್ ಹತ್ರ. ಹಾಂ, ಅದೇ ಸರ್, ಈಗ ಅದು ಅವರೊಬ್ರಿಗೆ ಅಂತಲ್ಲ, ಇದು ಪ್ರತಿದಿನ ನಡೀತಾ ಇರೋವಂಥದ್ದು. ಇಲ್ಲ, ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ. ಯಾರು ತೀರಾ BPL ಇರುತ್ತೆ, ತೀರಾ ಬಡವರು ಮತ್ತು ಎಮರ್ಜೆನ್ಸಿ ಇರ್ತಾರೆ ಅಂಥವ್ರಿಗೆ ಫ್ರೀ ಮಾಡಿಕೊಡಿ. ಯಾರು ಅದು ಸರ್ಕಾರ ಏನು ಕಟ್ಟೋದಿದೆ ಬಾಕಿಯವ್ರು ಕಟ್ಟಲಿ ಅಂತಲೇ ಹೇಳಿದ್ದೀನಿ. ಸರ್ ಅದನ್ನ ನಾವು ಪ್ರಚಾರ ಮಾಡೋದಕ್ಕೆ ಕಾರಣ ಉದ್ದೇಶ ಇಷ್ಟೇ ಸರ್. ಹಾಂ, ಅವರು ನಿರ್ಗತಿಕರು, ದಾರಿಯಲ್ಲಿ ಹೋಗೋ ಬರೋರ ಹತ್ರ ಎಲ್ಲ ನೀವು 100 ರೂಪಾಯಿ ಕೊಡಿ, ನೀವು 100 ರೂಪಾಯಿ ಕೊಡಿ ಅಂತ ಕೇಳೋವಂಥವ್ರನ್ನ, ಯಾರು? ಪೇಷಂಟ್ ಕಡೆಯವರು ಸಹಾಯ ಮಾಡಿ ಅಂತ ಎಲ್ಲರನ್ನೂ ಕೇಳ್ತಾರೆ. ಹಂಗಲ್ಲ, ಗೊತ್ತಾಯ್ತು. ಈಗ ಏನು ಅವ್ರಿಗೆ ಫ್ರೀ ಕೊಡ್ಲಿಲ್ಲ ಅಂತ ನಿಮ್ದು ಇದಲ್ವಾ? ಆ ಪೇಷಂಟ್ಗೆ ಫ್ರೀ ಆಂಬುಲೆನ್ಸ್ ಕಟ್ಲಿಲ್ಲ ಅಂತ ಅಲ್ವಾ? ಹೌದು ಸರ್. ಅಲ್ಲಿ ಮಾತಾಡಿರೋದು ಕೂಡ ವಾಯ್ಸ್ ಅವರು ಮಾತಾಡಿರೋದು ಕೂಡ ಪ್ರತಿಮಾ ದೇವಿ ಅವರು. ಹಾಂ, ಈಗ ಅವ್ರಿಗೇನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿದ್ದೀವಿ ಹಾಸ್ಪಿಟ್ಲು. ಯಾರು ಬಡವರು ಇರ್ತಾರೆ ಮತ್ತೆ BPL ಇರ್ತಾರೆ ಅವ್ರಿಗೆ ಆದಷ್ಟು ಫ್ರೀ ಮಾಡಿಕೊಡಿ. ಮತ್ತೆ ಅಲ್ಲಿ ಹೆರಿಗೆ ಹಾಸ್ಪಿಟಲ್ ಕೂಡ ತುಂಬಾ ಸಮಸ್ಯೆಗಳಿದೆ. ಬೇರೆ ಏನು ಸಮಸ್ಯೆ ಅಂದ್ರೆ ಯಾವ ರೀತಿ? ಲಿಫ್ಟ್ಗಳು ಯಾವಾಗಲೂ ಆಫಲ್ಲಿ ಇರುತ್ತೆ. ಅವ್ರಿಗೆ ಬೇಕಾದಾಗ ಮಾತ್ರ ಪೇಷಂಟ್ನ ಮೂವ್ ಮಾಡೋಕ್ಕೆ ಒಂದು ಕಡೆ ಮಾತ್ರ ಓಪನ್ ಮಾಡ್ಕೊಳ್ತಾರೆ. ಬೇರೆ ಯಾರೇ ಹೋಗೋದಕ್ಕೂ ನಾನೀಗ ಅವ್ರಿಗೆ ಸುಮಾರು ಬೆಳಗ್ಗೆ ಒಂದು 10 ನಿಮಿಷ ಮಾತಾಡಿ ಹೇಳಿದ್ದೀನಿ. ಅವ್ರಿಗೆ ಒಂದು 3-4 ದಿವಸ ಟೈಮ್ ಕೊಡಿ. 4-5 ದಿವಸ ಬಿಟ್ಬಿಟ್ಟು ನೀವು ನಾನು ಆಮೇಲೆ ಥರ್ಡ್ ಫ್ಲೋರ್ ಅಲ್ಲಿ ರೆಸ್ಟ್ ರೂಮ್ಸ್ಗೆ ಎರಡು ಮಾತ್ರ ಓಪನ್ ಮಾಡಿದ್ದಾರೆ, ಬಾಕಿ 3-4 ಇದೆ, ಅದನ್ನೆಲ್ಲ ಲಾಕ್ ಮಾಡಿದ್ದಾರೆ. ಅಲ್ಲ, ಅಷ್ಟೊಂದು ಅವಶ್ಯಕತೆ ಇದೆಯಾ? ನಾನು ನಿಮ್ಗೆ ಕೇಳ್ತಾ ಇದ್ದೀನಿ. ಈಗ ಪೇಷಂಟ್ ತಕ್ಕಂತೆ ಮಾಡ್ಲಿ ಅಲ್ವರಾ? ಹಂಗಲ್ಲ ಸರ್, ಬರ್ತಾರಲ್ಲ ಫ್ಯಾಮಿಲಿ ಅವ್ರ ಕಡೆ. ಅಲ್ಲ, ಈಗ ಫಾರ್ ಎಕ್ಸಾಂಪಲ್ ಒಂದು ಪೇಷಂಟ್ಗೆ ಒಂದು ಉದಾಹರಣೆಗೆ ಒಂದು 4-5 ಇದ್ರೆ ಸಾಕಲ್ವರಾ? 3-4 ಇದ್ರೆ ಸಾಕಲ್ವರಾ? 3-4 ಇದ್ರೆ ಸಾಕು. ಬಟ್ ಅಂದ್ರೆ ರೆಸ್ಟ್ ರೂಮ್ಗೆ ಬೇರೆದಕ್ಕೆಲ್ಲ ಲಾಕೆ ಯಾಕೆ ಹಾಕೊಂಡಿದ್ದಾರೆ ಅಂತ. ಅಲ್ಲ, ಬೇರೆದಕ್ಕೆ ಅಂದ್ರೆ ಸುಮ್ಮನೆ ಯೂಸ್ ಮಾಡಿ ಗಲೀಜ್ ಆಗ್ತದೆ. ಈಗ ನಾನು ಹೇಳೋದು ಅವಶ್ಯಕತೆ ಇದ್ರೆ ಇಲ್ಲ, ಅವಶ್ಯಕತೆ ಇದ್ರೆ ಎಲ್ಲಾನು ಓಪನ್ ಮಾಡ್ಲಿ. ಅವಶ್ಯಕತೆ ಇಲ್ಲ ಅಂದ್ರೆ ಬೇಡ. ಎಷ್ಟು ಪೇಷಂಟ್ ಲೋಡ್ ಇದ್ದಂಗೆ ಅವರು ಇದ್ ಮಾಡಿ ಇಡ್ಲಿ ಅಲ್ವಾ? ಸುಮ್ಮನೆ ಗಲೀಜ್ ಮಾಡ್ತಾರೆ ಎಲ್ಲ. ಬೆಡ್ಗೆ ಬೆಡ್ ಕವರ್ ಹಾಕೋದಿಲ್ಲ, ದಿಮ್ ಕೊಡೋದಿಲ್ಲ, ಬೆಡ್ಶೀಟ್ ಕೊಡೋದಿಲ್ಲ, ಮನೆಯಿಂದನೇ ತರಬೇಕು ಅಂತ ಹೇಳಿ ಕಳಿಸ್ತಾರೆ. ಇಲ್ಲ ಅದನ್ನ ನೋಡಿ, ಇಲ್ಲಪ್ಪ, ಇದೆಲ್ಲ ಮಾತಾಡಿದೀನಿ. ಮನೆಯಿಂದ ಕವರ್ ಕೊಡಿದ್ರೆ ನಾನು ಮೊನ್ನೆನೂ ಸಹ ಮಾತಾಡಿದೀನಿ. ಅದೇ ಹೇಳಿದ್ನಲ್ಲ, ಬೆಳಿಗ್ಗೆ ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ನಾನು. ಅವರಿಗೆ ನೀವು ಒಂದು 4-5 ದಿನ ನೋಡಿ, ಮತ್ತೆ ರಿಪೀಟ್ ಆದರೆ ದಯವಿಟ್ಟು ಹೇಳಿ ನನಗೆ. ಖಂಡಿತ ಸರ್, ನಾವು ಆ್ಯಕ್ಷನ್ ತಗೋತೀವಿ. ಖಂಡಿತ ಎಲ್ಲರಿಗೂ ವಾರ್ನ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೇಳಿದ್ದೀನಿ. ಖಂಡಿತ ಸರ್. ಆಮೇಲೆ ಇಲ್ಲಿ ಬೋಗಸ್ ಡಾಕ್ಟರ್ಗಳು ತುಂಬಾ ಇದ್ದಾರೆ ಸರ್, ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ಸ್ ಕೊಡ್ತಾ ಇದ್ದೀನಿ. ಒಂದು ಕೆಲಸ ಮಾಡಿ, ಬೋಗಸ್ ಡಾಕ್ಟರ್ ಇದ್ರೆ ಅವ್ರದ್ದು ಯಾರಿದ್ದಾರೆ ಅವ್ರದ್ದು ಡೈರೆಕ್ಟ್ ಅವ್ರದ್ದೊಂದು ನೀವು ಎಲ್ಲಿ ನೋಡಿರ್ತೀರಾ ಅವ್ರದ್ದೊಂದು ಗೂಗಲ್ ಇದು ನನಗೆ ಲೊಕೇಶನ್ ಕಳಿಸಿ, ನಾವು ಇಮಿಡಿಯೇಟ್ ಕ್ಲೋಸ್ ಮಾಡ್ತೀವಿ. ಖಂಡಿತ ಸರ್. ನಮ್ಗೇನು ಮಾಡಬೇಡಿ, ಲೊಕೇಶನ್ ಕಳಿಸಿ.